ಬಂಧುಗಳೇ ನಮಸ್ಕಾರ. ನಾನು ಶಿವಮೊಗ್ಗ. ನಮ್ಮ ಚಾನಲ್ ಅನ್ನು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರೆಯಬೇಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ತಿವಂತ ನೀವು ಹೇಳಿದ್ರು, ಆದ್ರೆ ಅವತ್ತು ಜಾಸ್ತಿ ಜನಕ್ಕೆ ಅವ್ರು ಹಾಕಿಲ್ಲ. ಏನು ಒಂದು 10 ರಿಂದ 15 ಸಾವಿರ ಜನಕ್ಕೆ ಮಾತ್ರ ಅದು ಅಮೌಂಟ್ ಬಂದಿತ್ತು. ಅದಾದ ನಂತರ ಹಂತ ಹಂತವಾಗಿ ಈಗ ಒಂದು 50 ರಿಂದ 60% ಜನಕ್ಕೆ ಮಾತ್ರ ಗೃಹಲಕ್ಷ್ಮಿ ಹಣ ಬಂದಿದೆ. ಇನ್ನು ಉಳಿದ 40% ಜನಕ್ಕೆ ಇನ್ನ ಬಂದಿಲ್ಲ. ಇವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಆದಷ್ಟು ಬೇಗ ನಾವು ಅದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ. ಅದಾದ ಮೇಲೆ ನಾವು 22ನೇ ಕಂತಿನ ಹಣ ಏನ್ ನಮಗ್ ಬರ್ಬೇಕಾಗಿತ್ತು ಅದನ್ನ ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ನಾವು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿಯ ಜೂನ್ ಜುಲೈ ಹಣ ಬಿಡುಗಡೆ ಆಗಿರ್ಲಿಲ್ಲ. ಈಗ ಒಂದು 5-6 ದಿನ ಆಯ್ತು ಬಿಡುಗಡೆ ಆಗಿ, ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಇದೆ. ಜೂನ್ ಹಣವನ್ನ ಕ್ಲಿಯರ್ ಮಾಡಿದ್ರಿ, ಜುಲೈ ಹಣ ಇನ್ನೊಂದು 15 ದಿನ. ಈಗ ನಾವೊಂದು ಯೋಚನೆ ಮಾಡ್ಬೇಕು. ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಮೊನ್ನೆ ಒಂದು ಚಾನಲ್ ನಲ್ಲಿ, ಖಾಸಗಿ ಚಾನಲ್ ನಲ್ಲಿ ಮಾತಾಡ್ತಾ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ನಾವು ಇವಾಗ ಕೊಟ್ಟಿರ್ತಕ್ಕಂಥ ಹಣ ಏನಿದೆ ಇದು 23ನೇ ಕಂತಿನ ಹಣ. 24ನೇ ಕಂತಿನ ಹಣ ನಾವು ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ಹಾಕಿದ್ರೆ ಟೋಟಲಿ ನಮ್ದು ಕ್ಲೋಸ್, ಯಾವುದು ಕೂಡ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿ ನೀವು ಯೋಚನೆ ಮಾಡ್ಬೇಕು. ನಿಮ್ಮ ಒಂದು ಅಕೌಂಟಿಗೆ ಸ್ಟಾರ್ಟಿಂಗ್ ಇಂದ ಇದುವರೆಗೆ ಮೊನ್ನೆ ಏನು 21ನೇ ಕಂತಿನ ಹಣ ಬಂತು ಅಲ್ಲಿವರೆಗೂ ನೀವು ಲೆಕ್ಕ ಹಾಕಿದ್ರೆ ಟೋಟಲ್ ನಿಮ್ಗೆ 42,000 ರೂಪಾಯಿ ಬಂದಿದೆ ಅಲ್ವಾ? ಅವ್ರ ಪ್ರಕಾರ ಎಷ್ಟು ಅಂತ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ 46,000 ರೂಪಾಯಿ ಹಾಕಿದೀವಿ ಅಂತ. ಮೊನ್ನೆ 2,000 ಹಾಕಿರೋದ್ನು ಸೇರಿ ಯಾರಿಗೆಲ್ಲ ಬಂದಿದೆ ಅಲ್ವಾ? ಹಾಗಾದ್ರೆ ಅವ್ರ ಪ್ರಕಾರದಲ್ಲಿ ಏನಾಗಿದೆ, ಈ ಇನ್ನೊಂದ್ ಕಂತು ಹಾಕಿದ್ರೆ ಟೋಟಲ್ ಅವ್ರ ಪ್ರಕಾರದಲ್ಲಿ ಯಾವುದೇ ಕೂಡ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿ ನೀವು ಸ್ಟಾರ್ಟಿಂಗ್ ಇಂದ ನಿಮ್ಮ ಅಕೌಂಟಿಗೆ ಎಷ್ಟು ಹಣ ಬಂದಿದೆ, ಎಲ್ಲಿಂದ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಒಂದ್ಸರಿ ಯೋಚನೆ ಮಾಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೀವು. ಯಾಕಂದ್ರೆ ನೀವು ಪಾಸ್ಬುಕ್ ಅಲ್ಲಿ ನಿಮ್ಗೆ ಬಂದಿರೋದು, ನಿಮ್ಗೆ ಆಲ್ರೆಡಿ ಕ್ರೆಡಿಟ್ ಆಗಿರೋದು ಎಲ್ಲದೂ ಕೂಡ ಪಾಸ್ಬುಕ್ ಅಲ್ಲಿ ಎಂಟ್ರಿ ಆಗಿರುತ್ತೆ ಅಲ್ವಾ? ಆದ್ರೆ ಇವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಒಂದ್ ಕಂತ್ ಹಾಕಿದ್ರೆ ಏನು ಈ ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ಒಂದ್ ಕಂತ್ ಏನಾದ್ರೂ ಹಾಕಿದ್ರೆ ಅಲ್ಲಿಗೆ ನಮ್ದು ಯಾವುದು ಕೂಡ ಬ್ಯಾಲೆನ್ಸ್ ಇರಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದಾರೆ ಅಲ್ವಾ? ಇದ್ರಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಮಗ್ ಬರ್ಬೇಕಾಗಿರೋದೇ ಇನ್ನ 21ನೇ ಕಂತಿನ ಹಣ, ಅದೇ ಇನ್ನ ಸರಿಯಾಗಿ ಬಂದಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಇನ್ನ ಬ್ಯಾಲೆನ್ಸ್ ಇದೆ. ನಮ್ಗೆ ಅದಾದ್ಮೇಲೆ ಇನ್ನ 3 ಕಂತು 22, 23, 24 ಇನ್ನ 3 ಕಂತಿನ ಹಣ ಹಾಕ್ಬೇಕು. ಅದ್ರಲ್ಲಿ ಏನಾದ್ರು ಅವರು ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ಏನಾದ್ರು ಒಂದ್ ಕಂತು ಹಾಕಿದ್ರೆ ಇನ್ನ 2 ಕಂತು ಬ್ಯಾಲೆನ್ಸ್ ಇರ್ತವೆ. ಇದನ್ನ ನೀವೆಲ್ಲರೂ ಕೂಡ ನೆನ್ಪಿಟ್ಕೋಬೇಕು. ಯಾಕಂತ ಹೇಳಿದ್ರೆ ಇವರು ಮಾತಾಡೋ ಅಥವಾ ಗೊತ್ತಿದ್ದು ಮಾತಾಡ್ತಾರೋ ಅಥವಾ ಏನಾದ್ರು ಸ್ವಲ್ಪ ಮರ್ತೋಗ್ಬಿಟ್ಟು ಮಾತಾಡ್ತಾರೋ ಒಂದು ಅರ್ಥ ಆಗ್ತಿಲ್ಲ, ನನಗಂತೂ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಇದ್ರಲ್ಲೇ ಜನರನ್ನ ಮರ್ಸ್ಬೇಕಂತ ಹೇಳಿ ನೋಡ್ತಾ ಇದಾರೆ, ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಈಗ ಅವ್ರಿಗೆ ಗೊತ್ತಿರುತ್ತೆ 21 ಆದ್ಮೇಲೆ ಇನ್ನ 3 ಕಂತು ನಾವು ಹಾಕ್ಬೇಕು ಅಂತ ಹೇಳಿ. ಆದ್ರೂ ಇವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಈ ಗೌರಿ ಗಣೇಶ ಹಬ್ಬಕ್ಕೆ 1 ಕಂತು ಹಾಕಿದ್ರೆ ಟೋಟಲ್ ಕ್ಲೋಸ್ ಅಂತೆ. ಅಂದ್ರೆ 24 ಕಂತುಗಳು ಕಂಪ್ಲೀಟ್. ಆಮೇಲೆ ನೆಕ್ಸ್ಟ್ ಮಂತ್ ಈ ತಿಂಗಳಿಂದ ನೆಕ್ಸ್ಟ್ ಮಂತ್ ಹಾಕ್ಬಿಟ್ರೆ ಕ್ಲೋಸ್ ಅಂತ ಅಲ್ವಾ? ಇದು ನಮ್ಗೆ ಎಲ್ಲೋ ಒಂದ್ ಕಡೆ ಯಾಮಾರ್ಸಕ್ಕೆ ಹೊರಟಿದ್ದಾರೆ. ಅದನ್ನ ನೀವು ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೋಬೇಕು. ಯಾವ್ದೇ ಕಾರಣಕ್ಕೂ ಇದೇನೋ ಒಂದ್ ಜಾರಿ ಮಾಡಿದ್ದಾರೆ, ಈಗ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಹೇಳಿ, ಇದನ್ನ ನಾವೇನ್ ಮಾಡ್ಬೇಕು, ಅವರಿಗೆ ಅವಾಗ ನೆನಪು ಮಾಡ್ತಾ ಇದ್ರೆ ಮಾತ್ರ ಅವರಿಗೆ ಕರೆಕ್ಟ್ ಆಗಿ ಅರ್ಥ ಆಗತ್ತೆ ಅಲ್ವಾ? ಈಗ ನೀವೇನ್ ಮಾಡ್ಬೇಕು ಹೇಳಿ, ಈ ವಿಡಿಯೋಕ್ಕೆ ಲೈಕ್ ಕೊಡೋದ್ರ ಮೂಲಕ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಸರ್ಕಾರದವರೆಗೂ ಕೂಡ ತಲುಪೋ ತರ ನೀವು ಮಾಡ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ 3 ನಾಮ ಗ್ಯಾರಂಟಿ.